ಯಾವುದೇ ಒಂದು ಡೈರಿ ಮೇಂಟೈನ್ ಮಾಡೋದ್ರ ಬಗ್ಗೆ ಅಥವಾ ಬುಲೆಟ್ ಜರ್ನಲಿಂಗಿಂದ ಎಷ್ಟು ಅಡ್ವಾಂಟೇಜ್ ಇರುತ್ತೆ. ಯಾರಾದರೂ ಒಬ್ಬರು ಒಂದು ಹೊಸ ಉದ್ಯಮನ ಶುರು ಮಾಡಬೇಕಾದ್ರೆ ಅವರ ಸ್ಟೆಪ್ಸನ್ನ ಡೀಟೇಲಾಗಿ ಬರೆದಿಟ್ರೆ ಇನ್ನೊಬ್ಬ ಯಾರಾದರೂ ಅದನ್ನು ಫಾಲೋ ಮಾಡಬೇಕು ಅಂತ ಇದ್ದಾಗ ಎಷ್ಟು ಸಹಾಯ ಆಗುತ್ತಲ್ವಾ? ಹೌದು, ನಮ್ಮ ಗೆಸ್ಟ್ಗಳ ಮಾತನ್ನು ಕೇಳ್ತಾ ಇದ್ದರೆ ಜರ್ನಲಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅರ್ಥ ಆಯಿತು. ಇದರಿಂದ ನಮ್ಮ ವೀಕ್ಷಕರು ಕೂಡ ಬುಲೆಟ್ ಜರ್ನಲಿಂಗ್ನ ಶುರು ಮಾಡ್ತಾರೆ ಅಂತ ನನಗೆ ತುಂಬ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. ಹೌದು, ಮಾಡಲೇಬೇಕು. ಬುಲೆಟ್ ಜರ್ನಲ್ ಶುರು ಮಾಡೋದ್ರಿಂದ ನಮ್ಮ ಕೆಲಸದ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಕ್ಲಾರಿಟಿ ಸಿಗೋದ್ರಿಂದ ಕೆಲಸದ ಕ್ವಾಲಿಟಿ ಕೂಡ ಜಾಸ್ತಿ ಆಗುತ್ತೆ, ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೆ. ಇದೇ ರೀತಿ ನಡ್ತಾ ಹೋದರೆ ಲಾಭ ಹೆಚ್ಚಾಗೋದ್ರ ಜೊತೆಗೆ ನಮ್ಮ ಉದ್ಯಮ ಕೂಡ ಯಶಸ್ವಿ ಆಗುತ್ತೆ. ಹಾಗಾಗಿ ದಿನದಲ್ಲಿ ಅರ್ಧ ಗಂಟೆ ಕೂತು ಬುಲೆಟ್ ಜರ್ನಲ್ ಬರೆಯೋದು ತಪ್ಪೇನೂ ಅಲ್ಲ ಅಲ್ವಾ? ಹೌದು, ಮೊದಲಿಗೆ ಯಾರಿಗೆ ಅಭ್ಯಾಸ ಇರಲ್ಲ ಬುಲೆಟ್ ಜರ್ನಲಿಂಗ್ ಬರೆಯೋದಕ್ಕೆ ಅವರು ತುಂಬ ಕಷ್ಟಪಡ್ತಾ ಇರ್ಬೋದು. ಯಾರು ಬರೀತಾರೆ ಹೋಗಲಿ ಬಿಡು ಅಂತ ಅನ್ನಿಸ್ತಾ ಇರ್ಬೋದು. ಆದರೆ ಹಾಗೆ ನಿಧಾನಕ್ಕೆ ಬರಿತಾ ಅಭ್ಯಾಸ ಆಗುತ್ತೆ. ಆ ಬರೆಯೋದು ಅಭ್ಯಾಸ ಬರ್ತಾ ದಿನಚರಿ ಆಗುತ್ತೆ. ಆ ದಿನಚರಿನ ಅವ್ರು ಹಾಗೆ ಕಂಟಿನ್ಯೂ ಮಾಡ್ಕೋತಾ ಹೋದರೆ ಬುಲೆಟ್ ಜರ್ನಲಿಂಗ್ ಲಾಭವನ್ನು ಅವರು ಪಡಿಬಹುದು. ಹಾಂ, ಹೇಳೋದು ಮರ್ತಿದ್ದೆ. ಬುಲೆಟ್ ಜರ್ನಲ್ನ ಇದೇ ಥರ ಮೇಂಟೈನ್ ಮಾಡೋದ್ರಿಂದ ನಾವು ನಮ್ಮ ಉದ್ಯಮದ ದಾರಿಯನ್ನು ನೋಡ್ಕೋಬೋದು, ಒಂದ್ಸಲ ರೀಕಾಲ್ ಮಾಡ್ಕೋಬೋದು. ಇದರಿಂದ ನಮಗೆ ಯಾವುದಾದ್ರೂ ಸಮಸ್ಯೆ ಎದುರಾದರೆ ಬುಲೆಟ್ ಜರ್ನಲ್ನ ಪುಟಗಳನ್ನು ತಿರುವಿದ್ರೆ ನಾವು ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು.